ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕು ಹಂದನಕೆರೆ ಹೋಬಳಿ ಮತಿಕಟ್ಟ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬಿಳಿಗೆಹಳ್ಳಿ ಮತಿಕಟ್ಟ ವೃತ್ತದ ಅಂಗನವಾಡಿಯಲ್ಲಿ ವಿಶ್ವ ಸ್ತನ್ಯಪಾನ ಸಪ್ತಾಹ ಸುಸ್ಥಿರ ಜೀವನದ ಭದ್ರ ಅಡಿಪಾಯಕ್ಕಾಗಿ ಸ್ತನ್ಯಪಾನ ಪರಿಣಾಮಕಾರಿ ವಿಧಾನಗಳನ್ನು ಸದೃಢಗೊಳಿಸುವ ಬಗ್ಗೆ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಕಾರ್ಯಕ್ರಮಕ್ಕೆ ಗ್ರಾಮ ಪಂಚಾಯತ್ ಸದಸ್ಯರಾದ ಕೋಮಲ ಚಾಲನೆಯನ್ನ ನೀಡಿದರು. ಈ ಸಂದರ್ಭದಲ್ಲಿ ಚಿಕ್ಕನಾಯಕನಹಳ್ಳಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಮೇಲ್ವಿಚಾರಕರಾದ ಮತಿ ಲೀಲಾಬಾಯಿ, ಮುಖ್ಯ ಅತಿಥಿಗಳಾದ ಪ್ರೇಮ ಗೌರ, ಶಾಲಾ ಮುಖ್ಯ ಶಿಕ್ಷಕರು, ಸಹ ಶಿಕ್ಷಕರು ಹೇಮಲತಾ, ತುಮಕೂರು ಜಿಲ್ಲಾ ಜೈಭೀಮ್ ವರದಿಗಾರರಾದ ರಾಜು ಬೆಳಗಿಹಳ್ಳಿ, ಅನು ಜಿಕೆ, ಬಾಲ ವಿಕಾಸ ಕೇಂದ್ರ ಬೆಳಗಿಹಳ್ಳಿಯ ಗ್ರಾಮಸ್ಥರಾದ ಪಂಚಾಕ್ಷರಿ, ರಾಮಲಿಂಗಯ್ಯ, ಅಂಗನವಾಡಿ ಕಾರ್ಯಕರ್ತೆಯರಾದ ಚಂದ್ರಿಕಾ, ರೂಪ, ಮಹದೇವಮ್ಮ, ಸಂತ ಮ್ಯಾಥುಕುಮಾರಿ, ಸಮಂತ, ಅನಸೂಯ, ಪಾರ್ವತಮ್ಮ, ಶಿವಗಂಗಮ್ಮ, ಹೇಮಲತಯಂ, ಲಾವಣ್ಯ, ಹೆಚ್ಎನ್, ಲೋಲಾಕ್ಷಮ್ಮ, ಸುಶೀಲ, ಪುಷ್ಪ, ಮಾಲಿನಿ, ಶಾರದಮ್ಮ, ಸುಮಿತ್ರಾ, ಕಾವ್ಯ, ಶಿವಮ್ಮ, ರಮ್ಯಾ, ಶಶಿಕಲಾ, ರೇಷ್ಮಾ, ಗಂಗಮ್ಮ, ಸುಮಲತಾ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ತುಮಕೂರಿನ ಡಿಪಿಒ ಅನುಷ್ಯ ಸೇರಿದಂತೆ ಇನ್ನೂ ಹಲವರು ಉಪಸ್ಥಿತರಿದ್ದರು. ಇದೇ ಕಾರ್ಯಕ್ರಮದಲ್ಲಿ ಗರ್ಭಿಣಿ ಮಹಿಳೆ ತೇಜಸ್ವಿನಿಯವರಿಗೆ ಸೀಮಂತ ಕಾರ್ಯ ನೆರವೇರಿಸಲಾಯಿತು. ರಾಜು ಬೆಳಗಿಹಳ್ಳಿ, ತುಮಕೂರು ಜಿಲ್ಲಾ ವರದಿಗಾರರು, ಜೈಭೀಮ್ ನ್ಯೂಸ್ 24x7. ಇದು ಬಹುಜನರ ನ್ಯಾಯಕ್ಕಾಗಿ. ತಾಯಿ ಗರ್ಭದಿಂದ ಯಾವ ರೀತಿಯಲ್ಲಿ ಅವಳು ಆಹಾರವನ್ನ ತಗೋಬೇಕು, ಮತ್ತೆ ಚುಚ್ಚುಮದ್ದನ್ನ ತಗೋಬೇಕು, ಯಾವ ರೀತಿಯಲ್ಲಿ ಅವಳಿಗೆ ವಿಶ್ರಾಂತಿ ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಅಂಗನವಾಡಿ ಕೇಂದ್ರದಲ್ಲಿ ಒಂದು ತಿಂಗಳಿಗೆ ಒಂದು ತಾಯಂದ್ರ ಸಭೆ ಮಾಡ್ತೀವಿ, ಒಂದು ಪೌಷ್ಟಿಕ ಸಭೆ ಮಾಡ್ತೀವಿ, ಒಂದು CBE ಕಾರ್ಯಕ್ರಮ ಮಾಡ್ತೀವಿ. ಪೋಷಣ ಅಭಿಯಾನದಲ್ಲಿ ನಾವು 5 ಆಕ್ಟಿವಿಟೀಸ್ ಅನ್ನ ಪ್ರತಿ ತಿಂಗಳು ಒಂದು 5 ಚಟುವಟಿಕೆಯನ್ನ ಮಾಡಿಸ್ತೀವಿ. ಅದರಲ್ಲಿ ಮೊದಲನೇದಾಗಿ ಶ್ರೀಮಂತ ಕಾರ್ಯಕ್ರಮ, ಒಂದು ಗರ್ಭಿಣಿ ಮಹಿಳೆಯರನ್ನ ಶ್ರೀಮಂತವಾಗಿ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನ ಮಾಡ್ತಕ್ಕಂಥದ್ದು.